ಮುಖ್ಯವಾಗಿ ನಾವೆಲ್ಲ ಸೇರಿ ಈ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಉದ್ದೇಶ ಇತ್ತೀಚಿನ ದಿವಸದಲ್ಲಿ ಅಡಿಕೆ ಆತಂಕದ ಸ್ಥಿತಿಯಲ್ಲಿ ದಾಟ್ತಾ ಇದೆ. ರೈತರು, ವ್ಯಾಪಾರಿಗಳು, ಸಹಕಾರ ಸಂಘಗಳು ಎಲ್ಲರೂ ಕೂಡ ಒಂದು ದೊಡ್ಡ ಆತಂಕವನ್ನು ಎದುರಿಸ್ತಾ ಇದ್ದಾರೆ. ನಾವು ಬೆಳೆದಿರ್ತಕ್ಕಂಥ ಅಡಿಕೆ ದೇಶದ ಉತ್ತರ ಭಾಗದ ಅನೇಕ ರಾಜ್ಯಗಳಿಗೆ ರವಾನೆ ಆಗ್ತಾ ಇದೆ. ಇಲ್ಲಿಂದ ಅದು ಶಿವಮೊಗ್ಗ ಇರ್ಬೋದು, ಸಾಗರ ಇರ್ಬೋದು, ಶಿರ್ಸಿ ಇರ್ಬೋದು, ಅನೇಕ ಮಾರುಕಟ್ಟೆಯಿಂದ ಹೋಗ್ತಾ ಇದೆ. ಇತ್ತೀಚಿನ ದಿವಸದಲ್ಲಿ ಮಹಾರಾಷ್ಟ್ರದಲ್ಲಿ ನಮ್ಮ ಲಾರಿಗಳನ್ನು ಅಲ್ಲಿಯ FDA ಅಧಿಕಾರಿಗಳು ತಡೆದು ನಿಲ್ಲಿಸ್ತಾ ಇದ್ದಾರೆ, ಸೀಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಮಾಹಿತಿಯ ಪ್ರಕಾರ ಸುಮಾರು 30 ಲಾರಿಗಳನ್ನು ನಿಲ್ಲಿಸಿದ್ದಾರೆ. ಇದರಿಂದ ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ನಾವು ಈ ಬಗ್ಗೆ ಮಾತಾಡಲಿಕ್ಕೆ ಜೂನ್ 9 ಮತ್ತು 10ನೇ ತಾರೀಕು ಡೆಲ್ಲಿಗೆ ಒಂದು ನಿಯೋಗ ಹೋಗಿದ್ವಿ. ನಾನು ಅಡಿಕೆ ಮಹಾಮಂಡಲದ ಅಧ್ಯಕ್ಷ ಮತ್ತು ಮಂಗಳೂರಿನ ಕ್ಯಾಂಪ್ಕೋ ಅಧ್ಯಕ್ಷರಾದಂಥ ಸತೀಶ್ ಚಂದ್ರ ಅವರು, ನಮ್ಮ ಚನ್ನಗಿರಿಯ ತುಮಕೋಸಿನ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು, ಹಾಗೆಯೇ ತುಮಕೋಸಿನ MD ಅವರು, ಅಲ್ಲ ಕ್ಯಾಂಪ್ಕೋ ಸಂಸ್ಥೆಯ MD ಅವರು, ಇಷ್ಟು ಜನ ನಿಯೋಗ ಡೆಲ್ಲಿಗೆ ಹೋಗಿದ್ವಿ. ಅಲ್ಲಿ ನಮ್ಮೊಟ್ಟಿಗೆ ಶ್ರೀನಿವಾಸ್ ಪೂಜಾರ್ ನಮ್ಮ MP ಅವರು ಕೂಡ ಜಾಯಿನ್ ಆಗಿದ್ರು. ಅಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ 10ನೇ ತಾರೀಕು ರಾತ್ರಿ ಭೇಟಿ ಮಾಡಿ ಇದನ್ನು ಹೇಳಿದ್ವಿ. ಅದು ಅವರು ಕನ್ವಿನ್ಸ್ ಆಗಿದ್ದಾರೆ ಮತ್ತು ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರೊಬ್ಬ ಅಧಿಕಾರಿ ಏನೋ ತೊಂದರೆ ಆಗಿ ರಜೆಯಲ್ಲಿದ್ದರಿಂದ ಅವರು ನಿನ್ನೆ ಬಂದಿದ್ದಾರೆ. ಅದರ ಜೊತೆಗೆ 2ನೇ ಸಾರಿಗೆ ನಿನ್ನೆ ದಿನ ಬೆಳಿಗ್ಗೆ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕರ್ನಾಟಕದ ಜೋಶಿಯವರು, ನಮ್ಮ ಪ್ರಹ್ಲಾದ್ ಜೋಶಿಯವರು, ಅವರು ನಿನ್ನೆ ಮತ್ತೊಮ್ಮೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ಜೊತೆ ಮಾತಾಡಿದ್ದಾರೆ. ನಿನ್ನೆ ಸಂಜೆ ಮಹಾರಾಷ್ಟ್ರದ ಅಧಿಕಾರಿಗಳ ಕಡೆಯಿಂದ ನಮಗೆ ಫೋನ್ ಬಂದಿತ್ತು, ಡೀಟೇಲ್ ತೊಗೊಂಡು ಇವತ್ತು ಬನ್ನಿ ಅಂತೇಳಿ ಹೇಳಿ ನಮ್ಮ ಮ್ಯಾಮ್ಕೋಸ್ MD ಮತ್ತು ಕ್ಯಾಂಪ್ಕೋ MD ಇಬ್ಬರನ್ನ ನಾವು ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ಬಹುಶಃ ಸೀಸ್ ಮಾಡಿದಂಥ ಲಾರಿಗಳ ಬಿಡುಗಡೆ ಆಗ್ಬೋದು ಅಂತೇಳಿ ಹೇಳಿ ನನಗೆ ಅನಿಸಿಕೆ. ಮತ್ತು ಇದು ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನುವಂಥದ್ದಕ್ಕಾಗಿ ನಾವು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ವಿ. ಇತ್ತೀಚಿನ ದಿವಸದಲ್ಲಿ ಮೊನ್ನೆ ನಮ್ಮ ಶಿವಮೊಗ್ಗ ಟ್ರೇಡರ್ಸ್ ಎಲ್ಲ ಸೇರಿದರು, MP ಅವ್ರನ್ನ ಭೇಟಿ ಮಾಡಿದ್ದಾರೆ. MP ಅವರು ಕೂಡ ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಮಾತಾಡಿ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ಮಾತಾಡಬೇಕು ಅಂತ ಹೇಳಿದರು. ನಮ್ಮ BY ರಾಘವೇಂದ್ರ ಅವರು, ಯಡಿಯೂರಪ್ಪನವರು ಕೂಡ ಮಾತಾಡಿದ್ದಾರೆ ಜೋಶಿ ಅವ್ರ ಹತ್ರ. ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಫೋನಿಗೆ ಸಿಕ್ಕಿರಲಿಲ್ಲ, ಯಡಿಯೂರಪ್ಪನವರಿಗೆ ಮಾತಾಡಿದ್ದಾರೆ. ಹೀಗೆ ಅಡಿಕೆ ಬೆಳೆಗಾರರ ಪರವಾಗಿ ಏನು ಒತ್ತಡವನ್ನು ಹಾಕ್ಬೋದು ಅದನ್ನೆಲ್ಲವನ್ನು ಹಾಕಿದ್ದೇವೆ. ಅದು ಕ್ಲಿಯರ್ ಆಗ್ತದೆ, ಒಂದು ಶಾಶ್ವತವಾದಂಥ ಪರಿಹಾರ ಆಗ್ತದೆ. ಅವರು ನಮಗೆ ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ ಇಳಿಸುವ ಅನ್ಲೋಡ್ ಆಗುವಂಥ ಲಾರಿಗಳ ಗುಣಮಟ್ಟವನ್ನು ತಪಾಸಣೆ ಮಾಡೋದು ನಮ್ಮ ಅಧಿಕಾರ, ನಾವು ಮಾಡಬಹುದು. ಆದರೆ ಬೇರೆ ರಾಜ್ಯಗಳಿಗೆ ಹೋಗುವಂಥ ವಾಹನಗಳನ್ನು ನಾವು ತಡೆದು ನಿಲ್ಲಿಸಿ ತೊಂದರೆ ಕೊಡೋದಿಲ್ಲ ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಫಡ್ನವೀಸ್ ಅವರು. ಹಾಗಾಗಿ ಇತ್ತೀಚಿನ ದಿವಸದಲ್ಲಿ ಲಾರಿಗಳೇ ಹೋಗ್ತಾ ಇಲ್ಲ, ಇಲ್ಲಿಂದ ಲೋಡಾಗಿ ಹೋಗ್ತಾ ಇಲ್ಲ, ನಿಂತುಬಿಟ್ಟಿದೆ. ಮತ್ತು ನಿನ್ನೆ ಮೊನ್ನೆ ಸುಮಾರು 2,000ಕ್ಕಿಂತ ಹೆಚ್ಚು ಬೆಲೆ ಕುಸಿದು ಹೋಗಿದೆ ಮಾರ್ಕೆಟ್ನಲ್ಲಿ.
ಅದರಿಂದ ನಾನು ಈ ಸಂದರ್ಭದಲ್ಲಿ ಮಾನ್ಯ ರೈತ ಬಾಂಧವರಿಗೆ ಹೇಳ್ತಾ ಇದ್ದೀನಿ, ಪ್ಯಾನಿಕ್ಕಿಗೆ ಒಳಗಾಗಬಾರ್ದು. ನಿಮ್ಮ ಜೊತೆಯಲ್ಲಿ ಈ ಒಕ್ಕೂಟ ಇದೆ, ಕರ್ನಾಟಕ ರಾಜ್ಯ ಅಡಿಕೆ ಸಹಕಾರ ಸಂಘಗಳ ಸಹಕಾರ ಮಹಾಮಂಡಲ ಇದಿದೆ. ಇದನ್ನು ರಚನೆ ಮಾಡಿದ್ದೆ ಬೆಳೆಗಾರರು, ಖರೀದಿದಾರರು ಪರವಾಗಿ ಇವರ ಹಿತಾಸಕ್ತಿಯನ್ನು ಮತ್ತು ನಿರಂತರವಾದಂಥ ಸಂಶೋಧನೆ, ಕಾನೂನು ಮತ್ತು ಆಡಳಿತಾತ್ಮಕವಾದಂಥ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಲಿಕ್ಕಾಗಿ ಇಂಥ ಒಂದು ಸಂಸ್ಥೆಯನ್ನು ನಾವು ಹುಟ್ಟಾಕಿದ್ದೀವಿ. ಅನೇಕ ವರ್ಷದಿಂದ ಇದು ಹೋರಾಟ ಮಾಡ್ತಾ ಇದೆ ಸಂಸ್ಥೆ. ನೀವು ಈಗಾಗಲೇ ಪರಿಚಯ ಮಾಡ್ಕೊಂಡ್ರಿ. ನಮ್ಮ ಇಡೀ ರಾಜ್ಯದ ಸಹಕಾರ ಸಂಘ ಇವತ್ತು ಇನ್ನೂ ಕೂಡ ಕೆಲವರು ಬರಲಿಲ್ಲ, ಇನ್ಮೇಲೆ ಬರ್ತಾರೆ. ಇವತ್ತು ಮೀಟಿಂಗ್ ಕೂಡ ಇದೆ. ಒಟ್ಟಾರೆ ಮೇಲೆ ಹೋರಾಟ ಮಾಡ್ತಾ ಇದ್ದೀವಿ. ಒಂದು ಶಾಶ್ವತವಾದಂಥ ಪರಿಹಾರ ಮಾಡಲಿಕ್ಕೆ ಹೊಣೆಗಾರರಾಗಿದ್ದೇವೆ ಅನ್ನುವಂಥ ಮಾತನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಹೀಗಿದ್ದು ಸಂದರ್ಭ ಬಂದಾಗ ಬೇಕಾಬಿಟ್ಟಿಯಾದಂಥ ಬೆಲೆಗೆ ರೈತರು ಮಾರಾಟ ಮಾಡ್ಕೊಂಡು ನಷ್ಟಕ್ಕೆ ಒಳಗಾಗಬಾರ್ದು. ಹಾಗೆಯೇ ಮಹಾರಾಷ್ಟ್ರ ಥ್ರೂ ಬೇರೆ ಕಡೆ ಅದೇ ರೋಡನ್ನು ನಾವು ಉಪಯೋಗಿಸ್ಬೇಕು. ಹೈವೇನ ಅಲ್ಲಿ ಬಳಕೆ ಮಾಡ್ತೀವಿ ಸೊಲ್ಲಾಪುರದಲ್ಲಿ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಸೊಲ್ಲಾಪುರ ಬೇರೆ ಬೇರೆ ಭಾಗದಲ್ಲಿ ಹಿಡಿದಿದ್ದಾರೆ. ತಪಾಸಣೆ ಹೇಳ್ತೀನಿ ಅದನ್ನು. ಒಂದು, ಅವರು ಗುಣಮಟ್ಟದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊನೆಯಲ್ಲಿ ಬರ್ತೀನಿ ಅದಕ್ಕೆ. ನಮ್ಮ ಅಡಿಕೆ ಗುಣಮಟ್ಟವನ್ನು ಯಾರೂ ಕೂಡ ಕೆಡಿಸಬಾರ್ದು. ಇದೊಂದು ನಮಗೆ ಭಾಳ ದೊಡ್ಡ ಮೆಸೇಜ್ ಇವತ್ತು. ಹಾಗಾಗಿ ಅಲ್ಲಿ ಹೋದಾಗ ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಭೇಟಿಯಾಗಿ ಅಡಿಕೆಗೆ ವಿದೇಶದಿಂದ ಬರುವಂಥ ಅಡಿಕೆಯನ್ನು ಕಂಟ್ರೋಲ್ ಮಾಡಲಿಕ್ಕಾಗಿ ನಮ್ಮ ಅಡಿಕೆಯ ಉತ್ಪಾದನಾ ವೆಚ್ಚ 351 ರೂಪಾಯಿ ಇದೆ ಒಂದು ಕೆಜಿಗೆ. ಈಗಾಗಲೇ ನಾವೇನು ಹೋಗಿ ಅದನ್ನು ಮಾಡಿದೆ ಸರ್ಕಾರ, ಕೇಂದ್ರ ಸರ್ಕಾರ. ಈಗ ಎಲ್ಲದರ ಬೆಲೆಯೂ ಕೂಡ ಜಾಸ್ತಿ ಆಗಿ 450 ರೂಪಾಯಿ ಉತ್ಪಾದನಾ ವೆಚ್ಚ ಮಾಡಬೇಕು ಅಂತೇಳಿ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಚೌಹಾಣ್ ಅವ್ರ ಹತ್ರ. ಅವರು ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಇದಕ್ಕೆ 451 ರೂಪಾಯಿ ಆದರೆ ನಮ್ಮ ಉತ್ಪಾದನಾ ವೆಚ್ಚ ವಿದೇಶದಿಂದ ಬರುವಂಥ ಅಡಿಕೆ ಅದಕ್ಕಿಂತ ಕಮ್ಮಿ ಬಿಲ್ನಲ್ಲಿ ಬರೋಕ್ಕಾಗಲ್ಲ. 451 ಪ್ಲಸ್ ನಮ್ಮ ದೇಶದ ಟ್ಯಾಕ್ಸ್ ಕೊಡಬೇಕಾಗತ್ತೆ. ಅಲ್ಲಿಗೆ ನಮ್ಮ ಅಡಿಕೆ ರೇಟಿಗೆ ಅದು ಬರಬೇಕು. ಅದು ಕಳಪೆ ಅಡಿಕೆ ಆಗಿದ್ದರಿಂದ ಇಲ್ಲಿ ಸೇಲ್ ಆಗೋದಿಲ್ಲ. ಅದನ್ನ ಕಂಟ್ರೋಲ್ ಮಾಡ್ಬೋದು. ಯಾಕಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನೇಕ ರಾಷ್ಟ್ರಗಳ ಜೊತೆಗೆ ನಮ್ಮ ದೇಶಕ್ಕಿದೆ. ಹಾಗೆ ನಿನ್ನ ಅಡಿಕೆ ಕಳಿಸ್ಬೇಡ ಅಂತ ನಿರ್ಬಂಧ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿಯಲ್ಲಿ ನಾವು ನಿರ್ಬಂಧ ಮಾಡಲಿಕ್ಕೆ ಬರ್ತದೆ. ಅದನ್ನು ನಾವು ಹೇಳಿದ್ದೀವಿ, ಅವರು ಒಪ್ಪಿದ್ದಾರೆ. ಹಾಗೆಯೇ ನಮ್ಮ UP ಮುಖ್ಯಮಂತ್ರಿಗಳು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅವ್ರನ್ನು ಭೇಟಿಯಾಗಿ ಅಲ್ಲೊಂದು ಹೊಸ ತೆರಿಗೆ ಇದೆ, ಮಂಡಿ ಟ್ಯಾಕ್ಸ್ ಅಂತ ಹಾಕ್ತಾರೆ, 1.5%. ನಾವು ಹೇಳಿದ್ದೀವಿ ಇಲ್ಲಿ APMC ತೆರಿಗೆಯನ್ನು ನಾವಿಲ್ಲಿ ಕೊಡ್ತೀವಿ ಸೆಸ್ಸನ್ನು. ಮತ್ತೆ ನೀವು ಅಲ್ಲಿ 1.5% ಹಾಕಿದ್ರೆ ಅಷ್ಟು ಪರ್ಸೆಂಟ್ ನಮ್ಮ ರೈತರ ಹುಟ್ಟುವಳಿಗೆ ಕಡಿಮೆ ರೇಟ್ ಕೊಡಲಿಕ್ಕಾಗ್ತದೆ, ರೈತರಿಗೆ ತೊಂದರೆ ಆಗ್ತದೆ. ನೀವು ಮಂಡಿ ಟ್ಯಾಕ್ಸನ್ನು ಅಲ್ಲಿ ಹಾಕಬಾರ್ದು, GSTಯಲ್ಲಿ ನಿಮ್ಗೆ ಆದಾಯ ಬರ್ತಾ ಇದೆ ಅಂತೇಳಿ ಹೇಳುವಂಥದ್ದನ್ನು ಕನ್ವಿನ್ಸ್ ಮಾಡಿದ್ದೀವಿ, ಒಪ್ಪಿದ್ದಾರೆ. ಇದು ಬಹಳ ವರ್ಷದಿಂದ ನಾವು ಅಂದ್ಕೊಂಡಿದ್ವಿ. ಮೊನ್ನೆ ಅವರ ಭೇಟಿ ಆಯಿತು, ಅವರಿಗೆ ಹೇಳಿದ್ದೀವಿ. ವಿಶೇಷವಾಗಿ ತಮ್ಮ ಜೊತೆಗೆ ಮನವಿ ಮಾಡ್ಕೊಳ್ಳೋದು ನಿಮ್ಮ ಮೂಲಕ, ನಮ್ಮ ಅಡಿಕೆಯ ಗುಣಮಟ್ಟದ ಬಗ್ಗೆ ಈಗ ಅನುಮಾನ ವ್ಯಕ್ತಪಡಿಸಿ ಮಹಾರಾಷ್ಟ್ರದಲ್ಲಿ ಲಾರಿ ಹಿಡಿತಾ ಇದ್ದಾರೆ. ಅಡಿಕೆಗೆ ಏನಾಗಿದೆ ಅಂದರೆ, ನಾವು ಪರಂಪರಾಗತವಾಗಿ ಅಡಿಕೆ ಬೆಳೆಯುವಂಥವ್ರು ಒಂದು ಆಯುರ್ವೇದೀಯ ಗುಣ ಇರ್ತಕ್ಕಂಥ ಮರದ ತೆಪ್ಪೆಗಳನ್ನು ತಂದು, ಅದು ನೇರಳೆ ತೆಪ್ಪೆ, ರಕ್ತವನ್ನೆಯ ತೆಪ್ಪೆ, ಗಂಧದ ತೆಪ್ಪೆ, ಇವೆಲ್ಲ ತೆಪ್ಪೆಯನ್ನು ತಂದು ಅದರ ಸೊಪ್ಪನ್ನು ಜಜ್ಜಿ
2 ದಿನ ಅದನ್ನು ಬೇಯಿಸಿ ಚೊಗುರು ಮಾಡ್ತಿದ್ವಿ ಅಡಿಕೆಗೆ ಕಲರ್ ಬರಲಿಕ್ಕೆ. ಆ ಚೊಗುರಿನಲ್ಲಿ ಅಡಿಕೆ ಬೇಯಿಸ್ತಿದ್ವಿ. ಈಗ ಭಾಳ ಸುಲಭ ಮಾಡ್ಕೊಂಡಿದ್ದಾರೆ ಅನೇಕ. ರಾಸಾಯನಿಕ ಬಣ್ಣವನ್ನು ಹಾಕ್ತಾ ಇದ್ದಾರೆ ಇದಕ್ಕೆ. ರಾಸಾಯನಿಕ ಬಣ್ಣವನ್ನು ಕೆಲವರು ಹಾಕ್ತಾ ಇದ್ದಾರೆ. ಕೆಲವು ವ್ಯಾಪಾರಿಗಳು, ಕೆಲವರು ಚೇಣಿ ಮಾಡುವಂಥವರು, ಕೆಲವು ಜನ ಹಾಕ್ತಾ ಇದ್ದಾರೆ. ಇವರು ನಮ್ಮ ಅಡಿಕೆ ಗುಣಮಟ್ಟವನ್ನು ಕೆಡಿಸ್ತಾ ಇದ್ದಾರೆ. ಇದರ ಪರಿಣಾಮ ಇವತ್ತು ಅಲ್ಲಿ ಹಿಡಿದು FSLಗಳಿಗೆ ಕಳಿಸ್ತಾ ಇದ್ದಾರೆ, ಲ್ಯಾಬೊರೇಟರಿಗೆ ಕಳಿಸ್ತಾ ಇದ್ದಾರೆ. ಇಡೀ ನಮ್ಮ ಅಡಿಕೆಯ ಬೆಳೆಗಾರರ ಕುಟುಂಬನ ನಾಶ ಮಾಡುವಂಥ ಕೆಲಸ ಈ ಕೃತಕ ಬಣ್ಣ ಉಪಯೋಗಿಸುವಂಥವ್ರು ಮಾಡ್ತಾ ಇದ್ದಾರೆ. ಭಾಳ ನೋವಿನಿಂದ ನಾನು ಹೇಳ್ತಾ ಇದ್ದೀನಿ. ಇದನ್ನು ನಮ್ಮ ವ್ಯಾಪಾರಿಗಳು ಮಾಡಬಾರ್ದು, ನಮ್ಮ ರೈತರು ಚೇಣಿದಾರರು ಕೂಡ ಇದನ್ನು ಮಾಡಿದ್ರೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ನಡೀತಾ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ರಿಪೋರ್ಟಿನ ಆಧಾರದ ಮೇಲೆ ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಗುಣ ಇದೆ ಅಂತ ಹೇಳುವಂಥದ್ದನ್ನು ಹಿಂದಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ಅಫಿಡವಿಟ್ ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಆ ಕೇಸ್ ನಡೀತಾ ಇದೆ. ಇವತ್ತು ಮಾರ್ಕೆಟ್ನಲ್ಲಿ ಈ ಸ್ಯಾಂಪಲ್ ಸಿಗ್ತಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಏನು ಬರ್ಬೋದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ಬಂದರೆ ನಮ್ಮ ಅಡಿಕೆ ಗಿಡಗಳನ್ನು ಕಡಿದು ಹಾಕಬೇಕಾಗ್ತದೆ. ಇಂಥ ಒಂದು ಭಯಾನಕ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ನಿನ್ನೆ ನಾನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಯಾರೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಫುಡ್ ಇದು ಅಡಲ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು. ಸಾಧ್ಯ ಆದರೆ ಅವ್ರನ್ನ ಜೈಲಿಗೆ ತಗೊಂಡು ಹಾಕಬೇಕು. ಮತ್ತು ಆ ರಾಸಾಯನಿಕಗಳ ಅಂಗಡಿನಲ್ಲಿ ವ್ಯಾಪಾರ ಮಾಡ್ತಾ ಇರುವಂಥದ್ದನ್ನ ನಿರ್ಬಂಧ ಮಾಡಬೇಕು ಅನ್ನುವಂಥದ್ದನ್ನ ವಿನಂತಿ ಮಾಡ್ಕೊಂಡಿದ್ದೀನಿ. ಅವರು ಖಂಡಿತವಾಗಿ ಇದ್ರ ಬಗ್ಗೆ ಗಮನಿಸ್ತೀನಿ ಅಂತ ಹೇಳಿದ್ದಾರೆ. ಹಣ ಜಾಸ್ತಿ ಸಿಗ್ತದೆ ಅಂತೇಳಿ ಹೇಳಿ ವಿಷ ತಿನ್ನಿಸೋ ಕೆಲಸನ ಯಾರೂ ಮಾಡಲಿಕ್ಕೆ ಹೋಗಬಾರ್ದು. ಅಡಿಕೆ ಬೆಳೆಗೆ ಒಂದು ಬೆಲೆ ಬಂದ್ರ ಮೇಲೆ ನಮ್ಮ ರೈತರು, ಅಡಿಕೆ ಬೆಳೆಗಾರರು ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳಲಿಲ್ಲ. ಬೇರೆ ಬೇರೆ ಬೆಳೆಯವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ರೇಟ್ ಬಂದ್ರ ಮೇಲೆ ಒಂದು ಒಳ್ಳೆಯ ಜೀವನ ಮಾಡ್ತಾ ಇದ್ದೀವಿ. ಇದಕ್ಕೆ ಮಾರಕವಾದಂಥ ಹೊಡೆತ ಕೊಡುವಂಥದ್ದನ್ನ ಯಾರು ಮಾಡಿದ್ರು ಕೂಡ ನಾವು ಸಹಿಸೋದಿಲ್ಲ. ನಾವೇ ಮುಂದಿಂತು ಕಂಪ್ಲೇಂಟ್ ಮಾಡ್ತೀವಿ. ನಾನು ರೈತ ಬಾಂಧವರಲ್ಲೂ ವಿನಂತಿ ಮಾಡ್ಕೊಳ್ತೀನಿ, ಇದೊಂದು ದೊಡ್ಡ ಆಂದೋಲನ ಅಂತೇಳಿ ತಿಳ್ಕೊಂಡು ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಯಾರು ಈ ರೀತಿ ಕೃತಕ ಬಣ್ಣವನ್ನು ಹಾಕ್ತಾ ಇದ್ದಾರೆ ಅವ್ರನ್ನ ಹಿಡಿದು ಕೊಡುವ ಕೆಲಸವನ್ನು ನಮ್ಮ ಅಡಿಕೆ ಬೆಳೆಗಾರ ರೈತರು ಮಾಡಬೇಕು. ಮತ್ತು ಅಡಿಕೆ ಬೆಳೆಗಾರ ಸಂಘ ಸಂಸ್ಥೆಗಳು ಕೂಡ ಜಾಗೃತಾವಸ್ಥೆಯಲ್ಲಿ ಇದನ್ನು ಅಬ್ಸರ್ವ್ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ.